ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಇದು ಜನವರಿ 5, 2025 ಪ್ರಚಲಿತ ವಿದ್ಯಮಾನಗಳು. ಬನ್ನಿ ಸ್ನೇಹಿತರೆ, ತರ ಮಾಡದೆ ಮೊದಲನೇ ಪ್ರಶ್ನೆಯತ್ತ ಸಾಗೋಣ. ಮೊದಲನೇ ಪ್ರಶ್ನೆ, ಜನವರಿ 4ರಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಗ್ರಾಮೀಣ ಭಾರತ ಮಹೋತ್ಸವ 2025 ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ನವದೆಹಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಅತಿ ದೊಡ್ಡ ಮೊಬೈಲ್ ವಾಹಕವಾದ NTT ಡೊಕೊಮೊ ಮೇಲೆ ಸೈಬರ್ ದಾಳಿಯಿಂದಾಗಿ ಸೇವೆಗಳು ಅಡ್ಡಿಪಡಿಸಲ್ಪಟ್ಟವು? ಸರಿಯಾದ ಉತ್ತರ ಜಪಾನ್. ಮುಂದಿನ ಪ್ರಶ್ನೆ, ಭಾರತದ ಒಟ್ಟು ಹಸಿರುಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಎಷ್ಟು ಶೇಕಡಾ ಇಳಿಕೆ ದಾಖಲಾಗಿದೆ? ಸರಿಯಾದ ಉತ್ತರ ಶೇಕಡಾ 7.93ರಷ್ಟು. ಮುಂದಿನ ಪ್ರಶ್ನೆ, ಜನವರಿ 1, 2025 ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿದೆ? ಸರಿಯಾದ ಉತ್ತರ 67ನೇ. ಇತ್ತೀಚೆಗೆ ಎಲ್ಲಿ ಮಹಾಭಾರತದ 18ನೇ ಸಂಪುಟದಲ್ಲಿ ಪವಿತ್ರ ಮರಗಳು ಮತ್ತು ಸಸ್ಯಗಳನ್ನು ಸಂರಕ್ಷಿಸಲು ಮಹಾಭಾರತ ವಾಟಿಕವನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ, UPI ಅಪ್ಲಿಕೇಶನ್ಗಳಲ್ಲಿ ಮಾರುಕಟ್ಟೆ ಪಾಲು ಮಿತಿಯನ್ನು ಜಾರಿಗೆ ತರಲು NPCI ಎಷ್ಟು ಸಮಯದವರೆಗೆ ಗಡುವನ್ನು ವಿಸ್ತರಿಸಿದೆ? ಸರಿಯಾದ ಉತ್ತರ ಡಿಸೆಂಬರ್ 2026. ಮುಂದಿನ ಪ್ರಶ್ನೆ, ಕೇಂದ್ರ ಬ್ಯಾಂಕಿನ ಪ್ರಕಾರ 2,000 ರೂಪಾಯಿ ನೋಟುಗಳಲ್ಲಿ ಎಷ್ಟು ಶೇಕಡಾ ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿದೆ? ಸರಿಯಾದ ಉತ್ತರ ಶೇಕಡಾ 98.12ರಷ್ಟು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತನಿಖಾ ಸಂಸ್ಥೆ NIA 2024ರಲ್ಲಿ ಎಷ್ಟು ಶೇಕಡಾ ಶಿಕ್ಷೆಯ ಪ್ರಮಾಣವನ್ನು ಸಾಧಿಸಿದೆ? ಸರಿಯಾದ ಉತ್ತರ ಶೇಕಡಾ 100ರಷ್ಟು. ಮುಂದಿನ ಪ್ರಶ್ನೆ, SBI ಪ್ರಕಾರ ಭಾರತದಲ್ಲಿ ಗ್ರಾಮೀಣ ಬಡತನ 2024ರಲ್ಲಿ ಶೇಕಡಾ ಎಷ್ಟಕ್ಕೆ ಇಳಿದಿದೆ? ಸರಿಯಾದ ಉತ್ತರ ಶೇಕಡಾ 5ರಷ್ಟು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ ಇತ್ತೀಚೆಗೆ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿದೆ? ಸರಿಯಾದ ಉತ್ತರ 40ನೇ. ಮುಂದಿನ ಪ್ರಶ್ನೆ, ಜನವರಿ 3, 2024ರಂದು ವಾಣಿಜ್ಯ ಆಸ್ತಿಗಳು ಮತ್ತು ವಾಹನಗಳ ಈ ಹರಾಜಿಗಾಗಿ ಬ್ಯಾಂಕ್ ನೆಟ್ ಎಂಬ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಮುಂದಿನ ಪ್ರಶ್ನೆ, 18ನೇ ಪ್ರವಾಸಿ ಭಾರತೀಯ ದಿವಸ್ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗುತ್ತದೆ? ಸರಿಯಾದ ಉತ್ತರ ಭುವನೇಶ್ವರ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತವು ಕಾಡ್ಗಿಚ್ಚಿನ ವಿರುದ್ಧ ಹೋರಾಡುತ್ತಿರುವ ದಕ್ಷಿಣ ಅಮೆರಿಕದ ಯಾವ ದೇಶಕ್ಕೆ ಮಾನವೀಯ ನೆರವು ಕಳುಹಿಸಿದೆ? ಸರಿಯಾದ ಉತ್ತರ ಬೊಲಿವಿಯಾ. ಮುಂದಿನ ಪ್ರಶ್ನೆ, ಟ್ಯಾನ್ಜಿಂಗ್ ಯಾಂಕಿ ಯಾವ ಈಶಾನ್ಯ ರಾಜ್ಯದ ಮೊದಲ ಮಹಿಳಾ IPS ಅಧಿಕಾರಿಯಾಗಿದ್ದಾರೆ? ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ, ಭಾರತದ ಅತಿ ಹೆಚ್ಚು ಆದಾಯ ಗಳಿಸುವ ರೈಲ್ವೆ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ನವದೆಹಲಿ ರೈಲ್ವೆ ನಿಲ್ದಾಣ. ಸ್ನೇಹಿತರೆ, ಇದು ಜನವರಿ 5, 2025 ಪ್ರಚಲಿತ ವಿದ್ಯಮಾನಗಳು. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.